1 ಮೀಟರ್ ಉದ್ದ ಕರೆಕ್ಟ್ ಇದೆ. ಅಲ್ಲಿ ಒಟ್ಟು ಎಷ್ಟಾಯ್ತು ಇದು? 18 ಮೀಟ್ರ್ ಕರೆಕ್ಟ್. 18 ಮೀಟ್ರ್ ಇಡಿ, 18 ಮೀಟ್ರ್ ಇಡಿ. ಕಾಂಕ್ರೀಟ್ ಪೋಲ್ ಪಡ್ಕೋ ಯಾವಾಗ ಹಿಂಗೆ ಉಂಟವೆ ಅಲ್ಲೂರು ಬರುತ್ತೆ. ಇಲ್ಲ ಅದು ಮನೆ ಅವ್ರಿಗೆ ಆ ಕಡೆ ದಾರಿ ಇದೆ, ಆ ಕಡೆ ಸಿಕ್ಕಿರತ್ತೆ ದಾರಿ ಇದೆ. ಫೋಲ್ಸ್ ಬಂದ್ಬಿಟ್ಟಿವಿ. ನೀನು ಇವರು ಭಾಷಾ ಅವರು ಕೊಟ್ಟು ಅಲ್ಲಿ ಮೀಟ್ ಮಾಡಿದ್ವಿ. ಏನು ಇವಾಗ ಟೋಟಲ್ 18 ಫೋನು ಅಲ್ಲಿಂದ ಇಟ್ಕೊಂಡು ಕ್ರಿಯೇಟ್ ಮಾಡಿಕೊಟ್ಟು ಪಂಚಾಯತಿ ಪರ್ಮನೆಂಟಾಗಿ ಅವರಿಗೆ ಒಂದು ವ್ಯವಸ್ಥೆ ಮಾಡೋದು. ಬೇರೆ ಜಾಗ ಕೊಡ್ತಾರೆ. ಅದು ಕೂಡ ತೆಗೆದ್ಬಿಟ್ಟು ಅರ್ಥಕ್ಕೆ ಈಗ ಅದು ಇಲ್ಲ ನಾವು ತೆಗಿಬೇಕಂತಿದ್ದೀವಿ. ಯಾವ್ದು ಆಯ್ತಣ್ಣ ಹೆಂಗಾಗ್ತದೆ ಅಂತ ಚಿಕ್ಕತಿರುಪತಿ ಗ್ರಾಮ ಸ್ವಾಮಿ ಅಂದರೆ ಆಮೇಲೆ ಫೋನ್ ಮಾಡ್ತೀವಿ. ಒಂದು ಪ್ರಸಿದ್ಧವಾದ ಜಾಗ ಇದು. ಈ ಜಾಗದಲ್ಲಿ ವರ್ಷಕ್ಕೆ ಒಂದು ಸಾರಿ ವಿಶೇಷವಾಗಿ ತೇರನ್ನು ಮಾಡ್ತಾರೆ. ಜಾತ್ರೆ ಇರ್ತದೆ, ಆ ಜಾತ್ರೆ ತೇರು ನಡೀತದೆ. ದೇವಸ್ಥಾನ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸೋದಕ್ಕೆ ಈ ಭಾಗದ ಎಲ್ಲ ಮುಖಂಡರು ಕೂಡ ವಿಶೇಷವಾಗಿ ಅವಕಾಶ ತಗೊಂಡು ಅದರಿಂದ ಕೂಡ ಮತ್ತೆ ಮಾಡಿಕೊಡ್ಬೇಕು ಅಂತೇಳಿ ನನಗೆ ನಮ್ಮ ಮುಖಂಡಗಳೆಲ್ಲ ಹೇಳಿದರು. ಅದರ ಪ್ರಕಾರ ಸುಮಾರು ವರ್ಷದಿಂದ ಪೆಂಡಿಂಗ್ ಇತ್ತು. ಅದೇ ರೀತಿ ನಾನು ಈಗ 2ನೇ ಅವಧಿಗೆ ಶಾಸಕನಾದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಮುಜರಾಯಿ ಮಂತ್ರಿಗಳು ನಮ್ಮ ರಾಮಲಿಂಗಾರೆಡ್ಡಿ ಅಣ್ಣವ್ರನ್ನ ಭೇಟಿ ಮಾಡಿ ಈ ರಥಬೀದಿ ಸುಮಾರು ವರ್ಷಗಳಿಂದ ಬೇಡಿಕೆ ಇದೆ, ಮಾಡಲೇಬೇಕು ಅಂತಂದಾಗ ಸುಮಾರು 2.5 ಕೋಟಿಗೆ ಕ್ಲಿಯರೆನ್ಸ್ ಕೊಟ್ಟು ಟೆಂಡರ್ ಆಗಿದೆ. ರಾಮಲಿಂಗಾರೆಡ್ಡಿ ಅಣ್ಣವರೇ ಬಂದು ಪೂಜೆ ಮಾಡಿದರು. ಕಾರಣಾಂತರ ಸ್ವಲ್ಪ ಡಿಲೇ ಆಯಿತು. ಇವತ್ತು ಎಲ್ಲ ಪ್ರಾರಂಭ ಮಾಡಿದ್ದಾರೆ, ಕೆಲಸ ಶುರು ಮಾಡಿದ್ದಾರೆ. ಇನ್ನೆಲ್ಲ ಒಂದು 15 ದಿವಸದಲ್ಲಿ ರಥಬೀದಿ ಕಾಂಕ್ರೀಟ್ ರಸ್ತೆ ಕಂಪ್ಲೀಟ್ ಆಗ್ತದೆ. ಜೊತೆಗೆ ಈಗ 108 ಅಡಿ ಗೋಪುರ ಕೂಡ ಇಲ್ಲಿ ಆಗಿದೆ. ಇದು ಕೂಡ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು, ಜಯಚಂದ್ರ ಅವರು ಮುಜರಾಯಿ ಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇದಕ್ಕೆ ಅವಕಾಶ ಮಾಡಿಕೊಟ್ರು. 108 ಅಡಿ ಗೋಪುರ ಮತ್ತು ಕಾಂಕ್ರೀಟ್ ರಸ್ತೆ ಸುಮಾರು ಡೆವಲಪ್ಮೆಂಟ್ಸು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮತ್ತು ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಡೆವಲಪ್ಮೆಂಟ್ ಆಗ್ತಾ ಇದೆ. ಆದಷ್ಟು ಬೇಗನೆ ರಥಬೀದಿ ಮತ್ತು ಏನು 108 ಅಡಿ ಗೋಪುರ ಇಲ್ಲಿ ಪೆಂಡಿಂಗ್ ಬಾಕಿ ಏನು ಕೆಲಸ ಇದೆ ಅದು ಇವೆಲ್ಲ ಕೆಲಸ ಮುಗಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಅವಕಾಶ ಮಾಡಿಕೊಟ್ರು. ಒಂದು 2 ತಿಂಗಳ ಒಳಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನಲ್ಲಿ ಕರೆಸಿ ಸಿದ್ದರಾಮಯ್ಯವರು ಮತ್ತು ಮುಜರಾಯಿ ಮಂತ್ರಿಗಳು ರಾಮಲಿಂಗಾರೆಡ್ಡಿಯವರ ಸಹಕಾರದಿಂದ ಇವೆಲ್ಲ ಆಗ್ತಾ ಇದೆಯಲ್ಲ ಅವ್ರಿಗೆ ಉದ್ಘಾಟನೆ ಮಾಡಬೇಕು. ಕೆಲಸವನ್ನು ನಮ್ಮ ಎಲ್ಲ ಮುಖಂಡರು ನಿಂತ್ಕೊಂಡು ಬೆಳಗ್ಗೆ ಅಂತ ತುಂಬ ಜವಾಬ್ದಾರಿತವಾಗಿ ಈ ಭಾಗವನ್ನು ಅಭಿವೃದ್ಧಿಪಡಿಸೋದಕ್ಕೆ ಚೇರ್ಮನ್ ಇರ್ಬೋದು, ಮುಖಂಡರು, ಮೆಂಬರ್ಸು ಎಲ್ಲರೂ ಕೂಡ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ನನ್ನೂ ಕೂಡ ಕರೆದು ಬಂದು ನೋಡಿದ್ದೀನಿ. ಎಲ್ಲ ಸಣ್ಣ ಪಣ್ಣ ಪ್ರಾಬ್ಲಮ್ಸ್ ಇದ್ದು ಎಲ್ಲ ಕೂಡ ಸಹಕಾರ ಕೊಟ್ಟಿದ್ದಾರೆ. ಕೆಲಸ ತುಂಬ ಫಾಸ್ಟ್ ನಡೀತದೆ. ಇನ್ನು 15 ದಿವಸದಲ್ಲಿ ಕಂಪ್ಲೀಟ್ ಈ ರಥಬೀದಿ ಕಂಪ್ಲೀಟ್ ಆಗ್ತದೆ. ಅದನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೀನಿ. ನಮಸ್ಕಾರ. ಇಲ್ಲಿಂದ ಬೈಕ್ ನೋಡಿಂದ ರಥಾಗಿ ಬರುತ್ತೆ ಆ ಸ್ಟ್ಯಾಂಡಲ್ಲಿ ಅದು ಪ್ರಯೋಜನ ಸುಮಾರು 25 ಲಕ್ಷದಲ್ಲಿ ಬರೀ ಲೈಟ್ ಅಲ್ಲಿ ಗಂಟೆ ಅಲ್ಲ ಎಲ್ ಶೇಪ್ ರಥಬೀದಿ ಏನಿರ್ತದೋ ಅಲ್ಲ ಏನು ಮಾಡಬೇಕು ಒಳಗಡೆಗೆ ಪ್ರಾವಿಜನ್ ಮಾಡ್ಕೊಂಡ್ರೆ ಇವಾಗ ಇದಕ್ಕೆ ಮಾತ್ರ ಮಾಡ್ಕೊಡ್ತೀವಿ. ನಾವು ಏನು ಕಾಂಕ್ರೀಟ್
ದೇವಸ್ಥಾನದ ಸುತ್ತು ಒಂದು ಇದು ಬರಬೇಕು. ಆಮೇಲೆ ಗೋಪುರದ ಹತ್ರ ಏನು ಮಾಡಬೇಕು ಅಂತ ಹೇಳಿದ್ರಲ್ಲ, ಅದನ್ನು ಮಾಡಿ. ಅದು 25 ಕ್ಲಿಯರ್ ಆಗಿದೆಯಲ್ಲ, ಅದೇ ಟೆಂಡರ್ಗೆ ಹೋಗುತ್ತಿಲ್ಲ. ಅಷ್ಟು ತಾನೇ ಇದು ಎಕ್ಸ್ಟ್ರಾ ಏನೇನಿದೆಯೋ ಕಳಿಸ್ಬೇಕು. ಡಿ ಸಿ ವರೆಗೆ ಬಂದು ಮಾಡಿ ಆಗ್ಬೋದಾ? 18 ಮೀಟ್ರು 18 ಮೀಟ್ರಲ್ಲಿ 12 ಮೀಟ್ರು ರಥಬೀದಿ ಇರ್ತದೆ. ಆಮೇಲೆ 2 ಮೀಟ್ರು ಫುಟ್ಪಾತ್ ವಾಕ್ ಇದಿರ್ತದೆ. ಆಮೇಲೆ 1 ಮೀಟ್ರು ಟ್ರೈನ್ ಇರ್ತದೆ. ಒಟ್ಟು 18 ಮೀಟ್ರ್. 18 ಮೀಟರ್. 18ರಲ್ಲಿ 12 ಮೀಟ್ರು ರಥಬೀದಿ, 2 ಮೀಟ್ರು ವಾಕ್ ಪಾತು, 1 ಮೀಟ್ರು ಟ್ರೈನು. 18 ಮೀಟ್ರ್.